ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ. ಈ ಸ್ಟೋರಿ ನೋಡಿದ್ರೆ ಅದಕ್ಕೆ ಧರ್ಮವನ್ನು ಸೇರಿಸಬೇಕು. ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ, ಮೋಹ, ಆಕ್ರೋಶ, ಕಾಮ ಹೀಗೆ ಏನಿರುತ್ತೋ ಏನೋ ಆಗಬಾರದ್ದು ಆಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನ್ನಿಸೋದು ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ, ಇದೆಲ್ಲ ಬೇಕಿತ್ತಾ ಅಂತ. ಸದ್ಯದಲ್ಲೇ ಪರಮ ಪಾಪಿಗಳಿಗೂ ಇದೇ ಅನ್ಸುತ್ತೆ. ಇದೇ ಹೊತ್ತಿನ ಸ್ಪೆಷಲ್ ಯುದ್ಧ ಫಿಕ್ಸ್ ಭಾಗ 2. ನಾನು ಕೀರ್ತಿಶ್ರೀ. ಭೂಲೋಕದ ಸ್ವರ್ಗ ಕಾಶ್ಮೀರ ಮತ್ತೆ ರಕ್ತ ಸಿಕ್ತ ನಾಡಾಗಿದೆ. ಪಾಕಿಸ್ತಾನದ ನರ ರಕ್ಕಸರಿಂದ ಕಾಶ್ಮೀರದಲ್ಲಿ ಮತ್ತದೇ ಕ್ರೌರ್ಯ ಶುರುವಾಗಿದೆ. ಭಾರತಕ್ಕೆ ನಿಜಕ್ಕೂ ಸವಾಲಾಗಿರೋದು ಗಡಿಯಾಚೆಗಿನ ಉಗ್ರರಷ್ಟೇ ಅಲ್ಲ, ಮುಖವಾಡ ತೊಟ್ಟು ದೇಶದೊಳಗಿರೋ ರಿಯಲ್ ಭಯೋತ್ಪಾದಕರು. ಇಲ್ಲಿನ ಅನ್ನ ತಿಂದು ದೇಶಕ್ಕೆ 2 ಬಗೆಯೋ ಕಿಡಿಗೇಡಿಗಳು ಪಾಕ್ ಉಗ್ರರನ್ನ ಸಮರ್ಥನೆ ಮಾಡಿಕೊಳ್ತಿದ್ದಾರೆ. ಅಮಾಯಕರ ಜೀವ ತೆಗೆದ ರಾಕ್ಷಸರಿಗೆ ಧನ್ಯವಾದ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡಿದ್ದಾರೆ. ಆ ರಿಯಲ್ ಟೆರರಿಸ್ಟ್ಗಳು ಯಾರು? ಪಹಲ್ಗಾಮ್ ದಾಳಿಯನ್ನ ಸೆಲೆಬ್ರೇಟ್ ಮಾಡಿದ್ಯಾಕೆ? ಇಲ್ಲಿದೆ ನೋಡಿ ಇಂಟ್ರೆಸ್ಟಿಂಗ್ ಸ್ಟೋರಿ. ಭಾರತದ ಪಾಲಿಗೆ ಕರಾಳ ದಿನ. ಇತಿಹಾಸ ಪುಟದಲ್ಲಿ ಏಪ್ರಿಲ್ 22 ಎಂದಿಗೂ ಅಳಿಸಲಾಗದ ನೋವಿನ ದಿನ. ಭಾರತದ ಮುಕುಟಮಣಿ, ಭೂಲೋಕದ ಸ್ವರ್ಗ ಕಾಶ್ಮೀರದಲ್ಲಿ ರಕ್ತದೋಕುಳಿ ನಡೆದಿತ್ತು. ಪಾಕಿಸ್ತಾನದ ಕ್ರಿಮಿಗಳ ಅಟ್ಯಾಕ್ನಿಂದ 28 ಜನರ ನೆತ್ತರು ಹರಿಸಿದ್ರು. ಪಹಲ್ಗಾಮ್ನಲ್ಲಿ ನಡೆದ ಭಯಾನಕ ದಾಳಿ ಭಾರತೀಯರ ರಕ್ತ ಕುದಿಯುವಂತೆ ಮಾಡಿದೆ. ಆಕ್ರೋಶದ ಕಿಚ್ಚು ಕಾಡ್ಗಿಚ್ಚಿನಂತೆ ಹೊತ್ತಿ ಉರಿತಿದೆ. ಆ ನರ ರಾಕ್ಷಸರನ್ನ ತುಂಡು ತುಂಡಾಗಿ ಕತ್ತರಿಸಿ ಬಿಸಾಡುವಷ್ಟು ರಣಕೋಪ ಒತ್ತರಿಸಿಕೊಂಡು ಬರ್ತಿದೆ. ಪಹಲ್ಗಾಮ್ನಲ್ಲಿ ನಡೆದ ದಾಳಿಗೆ ಜಗತ್ತೇ ತಲ್ಲಣಗೊಂಡಿದೆ. ಪಾಪಿ ಪಾಕಿಸ್ತಾನದ ನರಿ ಬುದ್ಧಿಗೆ ವಿಶ್ವವೇ ಕ್ಯಾಕರಿಸಿ ಥೂ ಎಂದು ಉಗಿತಿದೆ. ಉಗ್ರರ ಸ್ವರ್ಗದ ನಾಡು ಪಾಕ್ ಮೇಲೆ ಎಲ್ಲಾ ರಾಷ್ಟ್ರಗಳು ಕೆಂಡ ಕಾರ್ತಿವೆ. ಭಾರತವಂತೂ ಯುದ್ಧಕ್ಕೆ ರೆಡಿಯಾಗಿ ನಿಂತಿದೆ. ಪ್ರಧಾನಿ ನರೇಂದ್ರ ಮೋದಿ ಉಗ್ರರು ಪಾತಾಳದಲ್ಲಿ ಅಡಗಿದ್ರು ಹುಡುಕಿ ಹೊಡೆಯುತ್ತೇವೆ ಅಂತ ಶಪಥ ಮಾಡಿದ್ದಾರೆ. ಪ್ರಧಾನಿ ಮೋದಿ ಪ್ರತಿಜ್ಞೆಯಿಂದಾಗಿ ಭಾರತವನ್ನ ಕೆಣಕಿದ ಪಾಕಿಸ್ತಾನ ನಿದ್ದೆಗೆಡುವಂತಾಗಿದೆ. ಯಾವಾಗ ಹೇಗೆ ಪ್ರತೀಕಾರದ ಮಿಸೈಲ್ಗಳು ನುಗ್ಗುತ್ತವೋ ಅಂತ ಭಯದಲ್ಲೇ ಉಸಿರಾಡುವಂತಾಗಿದೆ. ಭಾರತದ ತಾಕತ್ತು ಜಗತ್ತಿಗೆ ಗೊತ್ತು. ಮಗ್ಗುಲಲ್ಲಿರೋ ಪಾಕಿಸ್ತಾನಕ್ಕಂತೂ ಇನ್ನೂ ಚೆನ್ನಾಗಿ ಗೊತ್ತು. ಮುಟ್ಟಿದ್ರೆ ತಟ್ಟುತ್ತೆ, ಕೆಣಕಿ ಕೆಮ್ಮಣ್ಣಲ್ಲೇ ಮುಚ್ಚಾಕಿ ಬಿಡುತ್ತೆ, ಬಾಲ ಬಿಚ್ಚಿದ್ರೆ ಹಿಮಗುಡ್ಡೆಯಲ್ಲೇ ಫ್ರೀಜ್ ಮಾಡಿ ಬಿಡುತ್ತೆ ಅನ್ನೋದು ಗೊತ್ತು. ಆದಾಗ್ಯೂ ತನ್ನ ನರಿ ಬುದ್ಧಿಯನ್ನ ಬಿಡ್ತಿಲ್ಲ ಪಾಕಿಸ್ತಾನ. ಉಗ್ರರನ್ನ ಚೂಬಿಟ್ಟು ದಾಳಿ ಮಾಡಿಸೋದನ್ನ ಬಿಡ್ತಿಲ್ಲ. ಪಹಲ್ಗಾಮ್ ದಾಳಿಗೆ ಪ್ರತಿಯಾಗಿ ಭಾರತ ಸೇಡು ತೀರಿಸಿಕೊಳ್ಳುವುದಕ್ಕೆ ತುದಿಗಾಲಲ್ಲಿ ನಿಂತಿದೆ. ಎಲ್ಲೆಡೆ ಪ್ರತೀಕಾರದ ಜ್ವಾಲೆ ದಗದಗಸ್ತಿದೆ. ಇದರ ಮಧ್ಯೆ ಭಾರತಕ್ಕೆ ದೊಡ್ಡ ಸವಾಲು ಎದುರಾಗಿದೆ. ಅದೇನು ಅಂದ್ರೆ ಗಡಿಯಾಚೆಗಿನ ಉಗ್ರರಿಗಿಂತ ದೇಶದೊಳಗಿನ ಭಯೋತ್ಪಾದಕರೇ ಮಾರಕ. ಉಗ್ರರ ದಾಳಿ ಸಮರ್ಥಿಸಿಕೊಂಡ ನಿಚ್ಚು ಮಂಗಳೂರು. ರಸ್ತೆ ಮೇಲೆ ಪಾಕ್ ಧ್ವಜ, ಮಹಿಳೆಯರ ನಡೆಗೆ ಆಕ್ರೋಶ. ದೇಶದ್ರೋಹಿಗಳು ಬೇರೆ ರಾಜ್ಯದಲ್ಲಿ ಮಾತ್ರ ಇಲ್ಲ, ಕರ್ನಾಟಕದಲ್ಲೂ ಇದ್ದ.
ಗಡಿಯಾಚೆ ರಾಕ್ಷಸರು, ದೇಶದೊಳಗೆ ಭಯೋತ್ಪಾದಕರು. ನಿಜಕ್ಕೂ ಇವರು ಮನುಷ್ಯರು ಅಥವಾ ದೇಶ ದ್ರೋಹಿಗಳು? ಪಹಲ್ಗಾಮ್ ದಾಳಿಗೆ ಕೇಕ್ ಪಹಲ್ಗಾಮ್ ದಾಳಿಗೆ ಇಡೀ ಪ್ರಪಂಚವೇ ಮರುಕ ವ್ಯಕ್ತಪಡಿಸಿದೆ. ಆದರೆ ನಮ್ಮ ದೇಶದೊಳಗಿರೋ ಕೆಲ ಪಾಕಿಗಳು ಸೆಲೆಬ್ರೇಷನ್ ಮಾಡುವ ಮೂಲಕ ವಿಕೃತಿ ಮೆರೆದಿದ್ದಾರೆ. ಈ ದೃಶ್ಯ ನೋಡಿ, ಒಬ್ಬ ವ್ಯಕ್ತಿ ಕೇಕ್ ತಗೊಂಡು ಹೋಗ್ತಿದ್ದಾನೆ. ಎಲ್ಲ ಮಾಧ್ಯಮಗಳು ಸುತ್ತುವರೆದು ಪ್ರಶ್ನೆಗಳನ್ನ ಕೇಳ್ತಿವೆ. ಅಂದಾಗೆ ಈ ಕೇಕ್ ತಗೊಂಡು ಹೋಗ್ತಿರುವುದು ಏತಕ್ಕೆ ಅನ್ಕೊಂಡ್ರಿ? ಯಾರ್ದೋ ಬರ್ತ್ಡೇನೂ ಅಲ್ಲ, ಆನಿವರ್ಸರಿ ಸೆಲೆಬ್ರೇಷನ್ನೂ ಅಲ್ಲ. ಪಹಲ್ಗಾಮ್ ದಾಳಿಯಾಗಿದ್ದಕ್ಕೆ ದೆಹಲಿಯಲ್ಲಿರೋ ಪಾಕ್ ಹೈಕಮಿಷನ್ ಕಚೇರಿಗೆ ಕೇಕ್ ತಗೊಂಡು ಹೋಗ್ತಿರೋದಿದು. ಉಗ್ರರ ಅಟ್ಟಹಾಸದಿಂದ 28 ಜನರ ಜೀವ ಹೋಗಿದೆ. ಆ ಕುಟುಂಬಗಳ ಸ್ಥಿತಿ ಶೋಚನೀಯವಾಗಿದೆ. ದೇಶದ ಜನರು ಪಹಲ್ಗಾಮ್ ದಾಳಿಯನ್ನ ಖಂಡಿಸ್ತಿದ್ರೆ ದೇಶ ದ್ರೋಹಿಗಳು ಸಂಭ್ರಮ ಮಾಡ್ತಿದ್ದಾರೆ. ಅದು ಕೇಕ್ ಕಟ್ ಮಾಡಿ ಸೆಲೆಬ್ರೇಷನ್ ಮಾಡ್ತಾರೆ ಅಂದ್ರೆ ನೀವೇ ಯೋಚನೆ ಮಾಡಿ, ಇವರು ಇನ್ನೆಂತ ವಿಕೃತಿ ಮನಸ್ಸು ಇರೋರು ಅಂತ. ಇಂತಹ ಘಟನೆ ನಡೆದಿರುವುದು ಇದೊಂದು ಮಾತ್ರವಲ್ಲ. ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ಕೃತ್ಯವನ್ನ ಸಂಭ್ರಮಿಸೋ ಕಿಡಿಗೇಡಿಗಳ ಬಣ್ಣ ಬಯಲಾಗ್ತಿದೆ. Cake for what is this celebration for? Are you from Pak High Commission? What is this? Sir, are you from Pak High Commission? Are you from Pakistan High Commission? Sir, where are you from, sir? What is this? What is this cake for? ऑकेजन क्या है? ऑकेजन क्या है? खाली ओकेजन बता 28 लोग मरे, थोड़ा सा बताइए ना, दुख है इस बात का? What is this? आप कहाँ से आए हैं? Where are you from, sir? आप बता कहाँ से दीजिए आए? सर, कहाँ से हैं आप? दुख है इस बात का? ಪಹಲ್ಗಾಮ್ ದಾಳಿಯ ಉಗ್ರರಿಗೆ ಧನ್ಯವಾದ. ಥ್ಯಾಂಕ್ ಯು ಪಾಕಿಸ್ತಾನ್, ಥ್ಯಾಂಕ್ ಯು ಲಷ್ಕರ್ ತೊಯ್ಬಾ. ಸೋಷಿಯಲ್ ಮೀಡಿಯಾದಲ್ಲಿ ವಿಕೃತಿ ಮೆರೆದ ಕಿಡಿಗೇಡಿಗಳು. ನಮ್ಮ ದೇಶದಲ್ಲಿ ಎಂತೆಂತ ಜನರಿದ್ದಾರೆ ನೋಡಿ. ಒಂದು ಗುಂಪು ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡಿದ್ರೆ, ಇಲ್ಲೊಬ್ಬ ವ್ಯಕ್ತಿ ಪಹಲ್ಗಾಮ್ ದಾಳಿಯ ಉಗ್ರರಿಗೆ ಧನ್ಯವಾದವನ್ನ ತಿಳಿಸಿದ್ದಾನೆ. ಥ್ಯಾಂಕ್ ಯು ಪಾಕಿಸ್ತಾನ್, ಥ್ಯಾಂಕ್ ಯು ಲಷ್ಕರ್ ತೊಯ್ಬಾ, ದೇವರು ಒಳ್ಳೆಯದು ಮಾಡಲಿ ಅಂತ ಪೋಸ್ಟ್ ಮಾಡಿದ್ದ. ಮುಂದುವರೆದು ಆಮಿನ್ ಆಮಿನ್. RSS, ಬಿಜೆಪಿ, ಬಜರಂಗ ದಳ ಮತ್ತು ಮಾಧ್ಯಮಗಳನ್ನು ಗುರಿಯಾಗಿಸಿದರೆ ನಾವು ಇನ್ನಷ್ಟು ಸಂತೋಷ ಪಡ್ತೀವಿ ಅಂತ ಬರೆದು ಸ್ಟೈಲಿ ಎಮೋಜಿಗಳನ್ನ ಸೇರಿಸಿದ್ದಾನೆ. ಇದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದ್ದಂತೆ ಎಲ್ಲೆಡೆ ಆಕ್ರೋಶ ವ್ಯಕ್ತವಾಗ್ತಿದೆ. ಜಾರ್ಖಂಡ್ ಪೊಲೀಸರನ್ನು ಟ್ಯಾಗ್ ಮಾಡಿ ನೌಶಾದ್ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿದರು. ಈ ದೂರುಗಳಿಗೆ ಸ್ಪಂದಿಸಿದ ಬೋಕಾರೋ ಪೊಲೀಸರು ನೌಶಾದ್ನನ್ನು ಬಂಧಿಸಿ ಹೆಡೆಮುರಿ ಕಟ್ಟಿದ್ದಾರೆ. ಇನ್ನು ಎಂತ ಹೀನ ಮನಸ್ಸಿರೋರು ನಮ್ಮ ದೇಶದಲ್ಲಿದ್ದಾರೆ ಅಂದ್ರೆ ನಿಜಕ್ಕೂ ಬೇಸರವಾಗುತ್ತೆ. ಜಸ್ಟ್ ಮದುವೆಯಾಗಿ 6 ದಿನಕ್ಕೆ ಗಂಡನನ್ನ ಕಳೆದುಕೊಂಡು ಆ ಹೆಣ್ಣು ರೋದಿಸುತ್ತಿದೆ. ಆಕೆಯ ಕಣ್ಣೀರಿಗೆ ಕೋಟ್ಯಾಂತರ ಜನರು ನೊಂದಿದ್ದಾರೆ. ಓಸಫ್ ಖಾನ್ ಎಂಬಾತ ಆಕೆಯ ವಿರುದ್ಧ ನಾಲಿಗೆ ಹರಿಬಿಟ್ಟಿದ್ದಾನೆ. ಪತಿಯ ಸಾವಿಗೆ ಪತ್ನಿಯೇ ಕಾರಣ. ತನ್ನ ಗಂಡನನ್ನ ಕಳೆದುಕೊಂಡ ಮಹಿಳೆ ಪತಿಯನ್ನ ಕೊಲ್ಲಲು ಶೂಟರ್ನ ನೇಮಿಸಿಕೊಂಡಿದ್ದಾಳೆ ಅಂತ ಫೇಸ್ಬುಕ್ನಲ್ಲಿ ಬರೆದುಕೊಂಡಿದ್ದಾನೆ. ದಾಳಿ ಮಾಡಿದ್ದು ಮೋದಿ, ಅಮಿತ್ ಶಾ ಎಂದ ಶಾಸಕ. ನಾವು ತುಂಬಾ ಮಜಾ ಮಾಡ್ತಿದ್ದೀವಿ, ಏನೋ ತಪ್ಪಾಗಿದೆ. ಯಾರೋ ಕೆಲ ಕಿಡಿಗೇಡಿಗಳು ಮಾತ್ರವಲ್ಲ, ಜನಪ್ರತಿನಿಧಿಗಳು ಉಗ್ರರ ಮೇಲೆ ಲವ್ ಇದೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಆಸಾಂನ AIUDF ಶಾಸಕ ಇದು ರಾಜಕೀಯ ದಾಳಿ. ಪಾಕಿಸ್ತಾನದ ಹೆಸರು ಹೇಳಿ ಲಾಭ ಪಡೆಯುವ ಪ್ರಯತ್ನ. ದಾಳಿ ಮಾಡಿದ್ದು ನರೇಂದ್ರ ಮೋದಿ, ಅಮಿತ್ ಶಾ ಅಂತ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ.
हाँ क्या यहाँ पर अब ट्यूलिप गार्डन घूमने के हाँ बिल्कुल 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 क्या मन में एक टूरिस्ट के तौर पर डर बैठा कल के इंसिडेंट के बाद? नहीं मैडम देखो इतने बड़े देश के अंदर छोटा मोटा हादसा होता है लेकिन हादसा हुआ देखो इतने बड़े देश के अंदर छोटा मोटा हादसा होता है लेकिन हादसा हुआ ಇನ್ನು ಕಾಶ್ಮೀರದ ಹೋಟೆಲ್ನಲ್ಲಿ ಮಹಿಳಾ ಪ್ರವಾಸಿಗರ ಗುಂಪು ಕೂಡ ಪಹಲ್ಗಾಮ್ ದಾಳಿಯನ್ನ ಎಂಜಾಯ್ ಮಾಡಿದೆ. ನಾವು ಕಾಶ್ಮೀರಕ್ಕಾಗಿ ಇಲ್ಲಿಗೆ ಬಂದಿದ್ದೇವೆ, ನಾವು ತುಂಬಾ ಮಜಾ ಮಾಡುತ್ತಿದ್ದೇವೆ, ಪಹಲ್ಗಾಮ್ನಲ್ಲಿ ಏನೋ ತಪ್ಪಾಗಿದೆ, ಇನ್ನು ಅಂಥದ್ದೇನೂ ಇಲ್ಲ, ನೀವು ಕೂಡ ಬನ್ನಿ. ಇದಾದ ನಂತರ ಮತ್ತೊಬ್ಬ ಮಹಿಳೆ ಈ ರೀತಿಯ ವಿಷಯಗಳು ನಡೆಯುತ್ತಲೇ ಇರುತ್ತವೆ ಅಂತ ಹೇಳಿದ್ದಾರೆ. ಇದಕ್ಕೆ ಎಲ್ಲಾ ಮಹಿಳೆಯರು ಒಪ್ಪಿಗೆ ಸೂಚಿಸಿದ ವಿಡಿಯೋ ಸಖತ್ ವೈರಲ್ ಆಗಿದೆ. यहाँ रहने के लिए ये तो थोड़ा बहुत चलता ही रहता है, चलता रहता है। तो बहुत अच्छा, बहुत आइए कश्मीर देखिए, सारे आइए. Thank you Kashmir, thank you Guyanese, and thank you everyone. And we are very happy with the behavior of localites. यहाँ के लोग बहुत खुश और बहुत प्यार करते हैं. मतलब यहाँ आके लगता है कि हम यहाँ ही बस जाए इन लोग के पास. हमारा तो वापस जाने को दिल नहीं, हमारा वापस जाने को लव यू कश्मीर. ಇನ್ನು ವಕ್ಫ್ ಕಾಯ್ದೆ ವಿರುದ್ಧ ಪ್ರತಿಭಟನೆ ಮಾಡುವಾಗ ಕೆಲವರು ಪಾಕ್ ಮೇಲಿನ ಪ್ರೀತಿ ತೋರಿಸಿದ್ದಾರೆ. ಪ್ರತಿಭಟನೆಯಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆ ಕೂಗಿದ್ದಾರೆ. ಇದಷ್ಟೇ ಮಾತ್ರವಲ್ಲ, ಕಾಶ್ಮೀರದಲ್ಲಿ ನಡೆದ ಉಗ್ರರ ದಾಳಿಯನ್ನ ಸುಮಾರು ಜನ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಎಐಯುಡಿಎಫ್ ಶಾಸಕ ಅಮೀನುಲ್ ಇಸ್ಲಾಂ ಅವರು ದಾಳಿಯನ್ನ ಸಮರ್ಥನೆ ಮಾಡಿಕೊಂಡಿದ್ದಲ್ಲದೆ ವಿವಾದಾತ್ಮಕ ಹೇಳಿಕೆ ನೀಡಿದ್ದಕ್ಕೆ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಪ್ರಧಾನಿ ಮೋದಿ ಹುಡುಕಿ ಹುಡುಕಿ ಹೊಡಿತೀವಿ ಅಂತ ಶಪಥ ಮಾಡಿದ್ದಾರೆ. ಕಣಿವೆ ರಾಜ್ಯದಲ್ಲಿ ಸೈಲೆಂಟ್ ಆಪರೇಷನ್ ಸ್ಟಾರ್ಟ್ ಆಗಿದೆಯಾ? ದೇಶದ ಹೊರಗಿನ ಟೆರರಿಸ್ಟ್ಗಳಷ್ಟೇ ಅಲ್ಲ, ದೇಶದೊಳಗಿನ ಭಯೋತ್ಪಾದಕರಿಗೂ ಬಿಸಿ ಮುಟ್ಟಿಸೋಕೆ ಪ್ರಧಾನಿ ಮೋದಿ ರೆಡಿ ಆಗಿದ್ದಾರೆ. ಪಾಕಿಸ್ತಾನ ಭಾರತದ ಪಾಲಿಗೆ ಮಗ್ಗಲ ಮುಳ್ಳು. ಆಗಾಗ ಉಗ್ರರನ್ನ ಛೂ ಬಿಟ್ಟು ಚುಚ್ತಾನೆ ಇರುತ್ತೆ. ಟೆರರಿಸ್ಟ್ಗಳು ಬಾಲ ಬಿಚ್ಚಿದಾಗೆಲ್ಲ ಭಾರತ ನೋಡ್ಕೊಳ್ಳುವಂತೆ ಬಿಸಿ ಮುಟ್ಟಿಸಿದೆ. ಏಟಿಗೆ ಏಟು, ದಾಳಿಗೆ ಪ್ರತೀಕಾರ ಅಂತ ಭಾರತ ತಕ್ಕ ಉತ್ತರ ಕೊಡ್ತಾ ಬಂದಿದೆ. ಪಹಲ್ಗಾಮ್ ದಾಳಿಗೀಗ ಭಾರತ ರಕ್ತದ ಪ್ರತೀಕಾರಕ್ಕೆ ರೆಡಿಯಾಗಿದೆ. ಸೈಲೆಂಟ್ ಆಪರೇಷನ್ ಕೂಡ ಸ್ಟಾರ್ಟ್ ಆಗಿದೆ. ಸುಮ್ನಿದ್ದ ಭಾರತವನ್ನ ಕೆಣಕಿದ ಪಾಕ್ ಉಗ್ರರಿಗೀಗ ನಡುಕ ಶುರುವಾಗಿದೆ. ಹಾಗಾದ್ರೆ ಯುದ್ಧ ಫಿಕ್ಸ್. ಪ್ರಧಾನಿ ಮೋದಿಯ ಪ್ರತೀಕಾರ ಹೇಗಿರುತ್ತೆ ತೋರಿಸ್ತಾರೆ. ಹೇಗಿರುತ್ತೆ ಆಪರೇಷನ್? ಉಗ್ರರಿಗೆ ಸಮಾಧಿ ಫಿಕ್ಸ್. ಪ್ರತೀಕಾರ. ದೇಶಾದ್ಯಂತ ಮೊಳಗುತ್ತಿರುವುದು ಪ್ರತೀಕಾರದ ಘೋಷಣೆ. ಪಹಲ್ಗಾಮ್ ದಾಳಿಗೆ ಪ್ರತೀಕಾರ ತೀರಿಸಿಕೊಳ್ಳದೆ ಬಿಡೋಕೆ ಸಾಧ್ಯನ? ಭಾರತೀಯರು ನಿದ್ದೆ ಮಾಡೋಕಾದ್ರೂ ಆಗುತ್ತಾ? ಎದೆ ಸೀಳುವ ಅಸ್ತ್ರಗಳನ್ನ ಹಿಡಿದಿರೋ ಸೈನಿಕರಾದ್ರೂ ಸುಮ್ನಿರ್ತಾರ? ಪ್ರತೀಕಾರಕ್ಕೆ ಮತ್ತೊಂದು ಹೆಸರಂತಿರೋ ಪ್ರಧಾನಿ ಮೋದಿ ಸೈಲೆಂಟ್ ಆಗಿರ್ತಾರ? ಚಾನ್ಸೇ ಇಲ್ಲ. ತನ್ನ ಪಾಡಿಗೆ ತಾನು ಮಲಗಿದ್ದ ಸಿಂಹನ ಪಾಕಿಸ್ತಾನ ಬಡದೆಬ್ಬಿಸಿ ಬಿಟ್ಟಿದೆ. ಗಾಯಗೊಂಡ ಸಿಂಹದ ಉಸಿರು ಗರ್ಜನೆಗಿಂತ ಭಯಂಕರವಾಗಿರುತ್ತೆ. ಆ ಸಿಂಹದ ಗರ್ಜನೆನೂ ತಡೆಯೋಕ್ಕಾಗಲ್ಲ. ಅದರ ಆಕ್ರಮಣವನ್ನ ಊಹಿಸಿಕೊಳ್ಳುವುದಕ್ಕೂ ಸಾಧ್ಯವಿಲ್ಲ. ಪ್ರಧಾನಿ ಮೋದಿ ಅಂದ್ರೆ ಮೋದಿ, ಯಾರೂ ಸರಿ ಸಾಟಿನೇ ಇಲ್ಲ. ಇಂಥ ಧೈರ್ಯವಂತ ಪ್ರಧಾನಿ ಮತ್ತೆ ಯಾವ ದೇಶಕ್ಕೂ ಸಿಕ್ಕಿಲ್ಲ. ಅದ್ಯಾಕೆ ಅಂದ್ರೆ ಪ್ರಧಾನಿ ಮೋದಿ ಏನ್ ಹೇಳ್ತಾರೋ ಅದನ್ನ ಮಾಡೇ ಮಾಡ್ತಾರೆ, ಏನ್ ಮಾಡ್ತಾರೋ ಅದನ್ನ ಹೇಳೇ ಹೇಳ್ತಾರೆ. ಶತ್ರುಗಳ ವಿರುದ್ಧ ಮಾತ್ರ ಪ್ರಧಾನಿ ಮೋದಿ ಸೈಲೆಂಟ್ ಆಗಿರ್ತಾರೆ. ಅಂದುಕೊಂಡಿದ್ದನ್ನ ಮಾಡಿ ಜಗತ್ತಿಗೆ ತಮ್ಮ ತಾಕತ್ತು ಏನು ಅಂತ ತೋರಿಸಿದ್ದಾರೆ. ಪಹಲ್ಗಾಮ್ ದಾಳಿ ನಡೆದ ಮೇಲೆ ಪ್ರಧಾನಿ ಮೋದಿ ನಿಜಕ್ಕೂ ಕೆರಳಿ ಕೆಂಡವಾಗಿದ್ದಾರೆ. ಬಿಹಾರದ ನೆಲದಲ್ಲಿ ನಿಂತು ಹುಡುಕಿ ಹುಡುಕಿ ಹೊಡೆಯುತ್ತೇವೆ ಅಂತ ಶಪಥ ಮಾಡಿದ್ದಾರೆ. ಪಾಕಿಸ್ತಾನದ ವಿರುದ್ಧ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ದಾರೆ.
ಮಗ್ಗಲ ಮುಳ್ಳಾಗಿ ಚುಚ್ಚುತ್ತಿರೋ ಪಾಕ್ ವಿರುದ್ಧ ಮೋದಿ ದಿಟ್ಟ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದಾರೆ. ಪಾಕ್ ವಿರುದ್ಧ ಜಲಯುದ್ಧ ಸ್ಟಾರ್ಟ್ ಮಾಡಿದ್ದಾರೆ. ಸಿಂಧೂ ನದಿ ಒಪ್ಪಂದ ರದ್ದು ಮಾಡಿ ಶತ್ರು ರಾಷ್ಟ್ರಕ್ಕೆ ಹರಿಯುತ್ತಿದ್ದ ನೀರಿಗೆ ಬ್ರೇಕ್ ಹಾಕಿ ಉಳಿಗಾಲ. ದೇಶವನ್ನೇ ಬೆಚ್ಚಿ ಬೀಳಿಸಿದ ಪಹಲ್ಗಾಮ್ ದಾಳಿಗೆ ಪ್ರತೀಕಾರಕ್ಕೆ ಪ್ರಧಾನಿ ಮೋದಿ ನಿರ್ಧರಿಸಿದ್ದಾರೆ. ಕಣಿವೆ ರಾಜ್ಯದಲ್ಲಿ ರಕ್ತ ದೋಕುಳಿ ಸಂಭ್ರಮಾಚರಣೆ ಮಾಡಿದ ಉಗ್ರರ ಸಮಾಧಿ ಕಟ್ಟೋಕೆ ಪಣ ತೊಟ್ಟಿದ್ದಾರೆ. ಈಗಾಗಲೇ ಪಾಕ್ ವಿರುದ್ಧ ಹುಟ್ಟಡಗಿಸೋಕೆ ವಾರ್ ಝೋನ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಅದರ ಮೊದಲ ಹಂತವಾಗಿ ಪಹಲ್ಗಾಮ್ ದಾಳಿಯ ಪ್ರಮುಖ ಆರೋಪಿಗಳಾದ ಆದಿಲ್ ಹುಸೇನ್ ತೋಕರ್ ಮತ್ತು ಆಸಿಫ್ ಶೇಖ್ ಅವರ ಮನೆಗಳನ್ನ ಧ್ವಂಸ ಮಾಡಿದ್ದಾರೆ. ಪೊಲೀಸರು ಆದಿಲ್ ಹುಸೇನ್ ತೋಕರ್ ಮತ್ತು ಇನ್ನಿಬ್ಬರು ಶಂಕಿತ ಉಗ್ರರ ಚಿತ್ರಗಳನ್ನ ಬಿಡಿಸಿದ್ರು. ಇಬ್ಬರು ಶಂಕಿತ ಉಗ್ರರು ಪಾಕಿಸ್ತಾನಿಯರು ಅನ್ನೋದು ಪತ್ತೆಯಾಗಿದೆ. ಇವರ ಬಂಧನಕ್ಕೆ ಸುಳಿವು ನೀಡಿದವರಿಗೆ 20 ಲಕ್ಷ ರೂಪಾಯಿ ಬಹುಮಾನ ಕೂಡ ಘೋಷಣೆ ಮಾಡಿತ್ತು. ಉಗ್ರರು ಸಿಗದೆ ಹೋದರೂ ಅವರು ವಾಸ ಮಾಡ್ತಿದ್ದ ಮನೆಗಳನ್ನ ಪತ್ತೆ ಮಾಡಲಾಗಿತ್ತು. ಆದಿಲ್ ಹುಸೇನ್ ತೋಕರ್ ಮತ್ತು ಆಸಿಫ್ ಶೇಖ್ ಮನೆಗಳು ಪತ್ತೆಯಾಗುತ್ತಿದ್ದಂತೆ ಸ್ಫೋಟಿಸಿ ನೆಲ ಸಮ ಮಾಡಲಾಗಿದೆ. ಪಾಕ್ ವಿರುದ್ಧ ಭಾರತದ ಆಪರೇಷನ್ ಶುರು. ಸುಖೋಯ್ 30 ರಫೇಲ್ ಸಮರ ಅಭ್ಯಾಸ. ಪಹಲ್ಗಾಮ್ನಲ್ಲಿ ಉಗ್ರರ ಭೀಕರ ದಾಳಿಯ ನಂತರ ಕಾಶ್ಮೀರದ ಗಡಿಯಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ. ಭಾರತದ ಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿಯವರು ಶ್ರೀನಗರಕ್ಕೆ ಭೇಟಿ ನೀಡಿದ್ದು ಶತ್ರುಗಳಿಗೆ ಭಯ ಹುಟ್ಟಿಸಿದೆ. ಯಾವ ಟೈಮ್ನಲ್ಲಿ ಏನಾಗುತ್ತೋ, ಯಾವಾಗ ದೇಶದೊಳಗೆ ರಫೇಲ್ ಎಂಟ್ರಿ ಕೊಡುತ್ತೋ ಅಂತ ನಡುಕ ಹುಟ್ಟಿಸಿದೆ. ಪ್ರತೀಕಾರಕ್ಕೆ ಭಾರತ ಮುಂದಾಗಿರೋದ್ರಿಂದ ಭೂಸೇನೆ, ವಾಯುಸೇನೆ, ನೇವಿ 3 ವಲಯದ ಸೈನಿಕರು ಕೂಡ ಸಜ್ಜಾಗಿದ್ದಾರೆ. ಶ್ರೀನಗರದಿಂದ ಪಹಲ್ಗಾಮ್ನ ಬೈಸ್ರಾಮ್ಗೂ ಭೇಟಿ ನೀಡಿದ ಸೇನಾ ಮುಖ್ಯಸ್ಥರು ಭದ್ರತೆ ಪರಿಸ್ಥಿತಿ, ಭದ್ರತಾ ವೈಫಲ್ಯದ ಬಗ್ಗೆ ಪರಿಶೀಲನೆಯನ್ನ ನಡೆಸಿದ್ದಾರೆ. ಪಹಲ್ಗಾಮ್ ದಾಳಿಕೋರರನ್ನ ಹೊಸುಕಿ ಹಾಕೋಕೆ ಭಾರತ ನಿರ್ಧಾರ ಮಾಡಿದೆ. ಈಗಾಗಲೇ ಆಪರೇಷನ್ ಆಕ್ರಮಣ ಶುರು ಮಾಡಿದೆ. ಭಾರತದ ಸೇನೆಯಿಂದ ಪ್ರಾಕ್ಟೀಸ್ ಆರಂಭಿಸಲಾಗಿದೆ. ಮೊದಲಿಗೆ ಭಾರತದ ಹೆಚ್ಚು ಸೇನೆಯನ್ನ LOC ಕಡೆಗೆ ರವಾನೆ ಮಾಡಲಾಗಿದೆ. ಪಾಕ್ ಆಕ್ರಮಿತ ಕಾಶ್ಮೀರದ ಗಡಿಯುದ್ದಕ್ಕೂ ಸೈನಿಕರನ್ನ ನಿಲ್ಲಿಸಲಾಗಿದೆ. ಜೊತೆಗೆ ಸಮುದ್ರದಲ್ಲೂ ವಾಯುಸೇನೆ ಸಮರಾಭ್ಯಾಸ. ಸುಖೋಯ್ 30 ರಫೇಲ್ಸ್ ವಿಮಾನದಿಂದಲೂ ಸಮರಾಭ್ಯಾಸ ನಡೆಸಲಾಗ್ತಿದೆ. ಲಷ್ಕರ್ ತೊಯ್ಬಾ ಹೆಡ್ ಕ್ವಾರ್ಟರ್ಸ್ ಗುರಿ. ಟಾರ್ಗೆಟ್ 3 ಫಿಕ್ಸ್. ಏನದು ಆ ಪ್ಲಾನ್? ಆಕಾಶದಲ್ಲಿ ಸುಖೋಯ್ 30 ರಫೇಲ್ಗಳ ಹಾರಾಟ ಸಖತ್ ಜೋರಾಗಿದೆ. ಸಮರಾಭ್ಯಾಸ ನಡೆಸ್ತಿವೆ. ಅದ್ಯಾವಾಗ ಪಾಕ್ನತ್ತ ನುಗ್ಗುತ್ತವೋ ಗೊತ್ತಿಲ್ಲ. ಆದ್ರೆ ಪಾಕಿಸ್ತಾನದತ್ತ ನುಗ್ಗಿದ್ರೆ ಉಗ್ರರ ನಿರ್ನಾಮವಂತೂ ಗ್ಯಾರಂಟಿ. ಭೂಗತವಾಗಿರೋ ಭಯೋತ್ಪಾದಕರು ಅಲ್ಲೇ ಸಮಾಧಿಯಾಗೋದು ಗ್ಯಾರಂಟಿ. ಅಂದಾಗೆ ಭಾರತ 3 ಟಾರ್ಗೆಟ್ ಇಟ್ಟುಕೊಂಡಿದೆ. ಮೊದಲನೆಯದ್ದು ಭಯೋತ್ಪಾದಕ ಅಡಗು ತಾಣಗಳ ಮೇಲೆ ಕ್ಷಿಪಣಿ ದಾಳಿ ನಡೆಸುವುದು. ಪಾಕ್ನ ಬಹೌಲ್ಪುರದಲ್ಲಿ ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಪ್ರಧಾನ ಕಚೇರಿ ಇದೆ. ಅದರ ಮೇಲೆ ದಾಳಿಗೆ ಸೈನಿಕರು ಪ್ಲಾನ್ ಮಾಡ್ತಿದ್ದಾರೆ. ಭಾರತದ 2ನೇ ಟಾರ್ಗೆಟ್ ಮೂರಿಡಿಕೆ. ಇಲ್ಲಿ ಭಾರತಕ್ಕೆ ಬೇಕಾದ ಉಗ್ರ ಹಫೀಜ್ ಸಯೀದ್ನ ಸಂಘಟನೆ ಆಕ್ಟಿವ್ ನಲ್ಲಿದೆ. ಲಷ್ಕರ್ ಎ ತೊಯ್ಬಾ ಸಂಘಟನೆಯನ್ನ ಗುರಿಯಾಗಿಸಿಕೊಂಡು ಅಟ್ಯಾಕ್ ಮಾಡುವ ಸಾಧ್ಯತೆ ಇದೆ. ಇನ್ನು 3ನೇ ಟಾರ್ಗೆಟ್ POK. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಆಕ್ಟಿವ್ ಆಗಿರೋ ಟೆರರ್ ಟೆಂಟ್ಗಳ ದಾಳಿ ಮಾಡೋದು. ಉಗ್ರರ ಟೆಂಟ್ಗಳನ್ನ ನಾಶ ಮಾಡೋಕೆ ಮುಂದಾಗಬಹುದು. ವಾಯು ದಾಳಿಗೆ ರಫೇಲ್, ಬ್ರಹ್ಮೋಸ್, ಸುಖೋಯ್ 30 ವಿಮಾನಗಳನ್ನ ಬಳಸಿಕೊಳ್ಳುವ ಸಾಧ್ಯತೆ ಇದೆ. ಸದ್ಯದಲ್ಲೇ 3 ಟಾರ್ಗೆಟ್ ಜೊತೆಗೆ ಇಡೀ ಪಾಕಿಸ್ತಾನಕ್ಕೆ ಭಾರತ ಮರ್ಮಾಘಾತ ಕೊಡಲಿದೆ. ಕೇಳು ಕಾಲಕ್ಕೆ ನಾಯಿ ಮೊಟ್ಟೆ ಇಡ್ತಂತೆ.
ಹಾಗೆ ತಾನೇ ಸರ್ವನಾಶವಾಗೋಕೆ ಪಾಕ್ ಉಗ್ರರನ್ನ ಛೂ ಬಿಟ್ಟು ಭಾರತವನ್ನ ಕೆಣಕಿದೆ. ಪ್ರತಿಕಾರಕ್ಕೆ ಸಜ್ಜಾಗಿ ನಿಂತಿರೋ ಸೈನಿಕರು ಗಡಿಯಾಚೆಗಿನ ಕ್ರಿಮಿಗಳನ್ನ ಮಾತ್ರವಲ್ಲ, ದೇಶದೊಳಗಿರೋ ಕಿಡಿಗೇಡಿಗಳನ್ನು ಹೊಸಕಿ ಹಾಕಲಿದ್ದಾರೆ. ಸದ್ಯದಲ್ಲೇ ಅಸಲಿ ವಾರ್ ಸ್ಟಾರ್ಟ್ ಆಗಲಿದೆ. ಭಾರತದ ಪ್ರತಿಕಾರ ಎಚ್ಚರಿಕೆ ಪಾಕಿಸ್ತಾನಕ್ಕೆ ನಿದ್ದೆಗೆಡಿಸಿರೋದು ಮಾತ್ರವಲ್ಲ, ನಮಗೆ ಇದೆಲ್ಲ ಬೇಕಿತ್ತಾ ಅಂತ ಅನಿಸುವಂತೆ ಮಾಡಿದೆ. ಇದೇ ಹೊತ್ತಿನ ಸ್ಪೆಷಲ್, ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.